ಟಾಪ್ ಸ್ಟೋರಿ, ಒಂದು ಬಿಗ್ ಸ್ಟೋರಿನ ನಾವು ನಿಮ್ಗೆ ಕೊಡ್ಲೇಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ನಿಮ್ಮ ಅಶ್ವವೇಗ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಟುಡಿಯೋದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದರ ಇಂಪ್ಯಾಕ್ಟ್, ವಾಟ್ ಇಸ್ ದಟ್ ಇಂಪ್ಯಾಕ್ಟ್ ಸ್ಟೋರಿ? ಯಸ್, ಲೆಟ್ಸ್ ಹಾವ್ ಅ ಲುಕ್. ನಿಮ್ಮ ಅಶ್ವವೇಗ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಫಲಶ್ರುತಿ. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಆಸ್ತಿಯಲ್ಲಿ ಸರ್ಕಾರಕ್ಕೆ ಪಾಲ್ ಕೊಡಬೇಕು ಅನ್ನುವ ಒಂದು ದೊಡ್ಡ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ನಮ್ಮ ಸ್ಟೋರಿ, ಅಫ್ಕೋರ್ಸ್ ಅದು ನಿಮ್ಮ ಸ್ಟೋರಿ ಸದ್ದಾಗಿದೆ. ಇದೀಗ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು. ರಾಜ್ಯಪಾಲರಿಗೆ ಛಲವಾದಿ ನಾರಾಯಣ ಸ್ವಾಮಿಯಿಂದ ಪತ್ರ ರವಾನೆ ಆಗಿದೆ. ಭಾರತೀಯ ಜನತಾ ಪಕ್ಷದ ನಾಯಕರು ಯಾವುದೇ ಕಾರಣಕ್ಕೂ ಈ ಕಾನೂನನ್ನ ಜಾರಿ ಮಾಡಬೇಡಿ. ವಾಟ್ ಇಸ್ ದಟ್ ಸ್ಟೋರಿ ಹೇಳ್ತಾ ಹೋಗೋಣ. ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ವೇಳೆ ಸರ್ಕಾರಕ್ಕೆ 45% ಪಾಲ್ ಕೊಡಬೇಕು ಅನ್ನುವ ಒಂದು ಹೊಸ ಕಾನೂನು ತರಲಿಕ್ಕೆ ಮುಂದಾಗಿದ್ರು. ಹೀಗಾಗಿ ಅದು ಹೆಂಗ್ರಿ ಆಗುತ್ತೆ ಅಂತ ರಾಜ್ಯಪಾಲರಿಗೆ ಪತ್ರ ರವಾನೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ. ಡಿಕೆ ಸರ್ಕಾರದ ಹೊಸ ಕಾನೂನು ಡ್ರಾಫ್ಟ್ ವಿರುದ್ಧ ದಂಗೆ ಏಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಮಾಧ್ಯಮದಲ್ಲಿ ಈ ವಿಚಾರ ಎತ್ತಿದ್ದು ಒನ್ ಅಂಡ್ ಓನ್ಲಿ ಯುವರ್ ಅಶ್ವವೇಗ ನ್ಯೂಸ್ ಟೀಮ್. ಎಸ್, ವಿಶೇಷ ಒಂದು ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ಇದೀಗ ಈ ರೀತಿ ಕಾನೂನಿಗೆ ಅವಕಾಶ ಕೊಡಬೇಡಿ ಅಂತ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಪರಿಷತ್ ವಿಪಕ್ಷ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಈ ಒಂದು ಪತ್ರವನ್ನ ರಾಜ್ಯಪಾಲರಿಗೆ ರವಾನೆ ಮಾಡಿರೋದು ಒಂದು ಖುಷಿ ಸಮಾಚಾರ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನ ಇಲ್ಲ, ನೋ ಡೌಟ್ ಎಟ್ ಆಲ್. ಎಸ್, ಇದು ಬಿಗ್ ಎಕ್ಸ್ಕ್ಲೂಸಿವ್ ಅಂಡ್ ಇಂಪ್ಯಾಕ್ಟ್. ಅಫ್ಕೋರ್ಸ್ ನಮ್ಮ ಸುದ್ದಿಯಿಂದ, ನಮ್ಮ ಚರ್ಚೆಯಿಂದ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ನಾವು ಹೆಮ್ಮೆ ಪಡೋದ್ರಲ್ಲಿ ಏನ್ರಿ ತಪ್ಪಿದೆ? ಎಸ್, ಅಫ್ಕೋರ್ಸ್ ಇಟ್ ಇಸ್ ಪ್ರೌಡ್ ಮೂಮೆಂಟ್. ರಾಜ್ಯಪಾಲರಿಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಪತ್ರ ರವಾನೆ ಮಾಡಿದ್ದಾರೆ. ಏನು ವಿಚಾರ, ಆ ಲೆಟರ್ ಏನಿತ್ತು ಖಂಡಿತವಾಗ್ಲೂ ನೋಡ್ತಾ ಹೋಗೋಣ. ಎಸ್, ಅಬ್ಜೆಕ್ಷನ್ಸ್ ಟು ಡ್ರಾಫ್ಟ್ ಅಮೆಂಡ್ಮೆಂಟ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಆ ವಿಚಾರ ಏನು ಅಂತ ಹೇಳ್ಬಿಡ್ತೀನಿ. ನಿಮಗೆ ಗೊತ್ತಿದೆ, ಇದು ಬೆಂಗಳೂರಿನ ಭೂ ಮಾಲೀಕರಿಗೆ ಒಂದು ದೊಡ್ಡ ಮಟ್ಟದ ಸಂಕಟದ ವಿಚಾರ ಆಗಿತ್ತು. ಇಲ್ಲಿ ಎಷ್ಟು ಸಾವಿರ ಚದರ ಅಡಿ, 2,000 ಚದರ ಅಡಿ ಇರಬಹುದು. ಓಕೆ, ಅದರಲ್ಲಿ ಏನಾದರೂ ನೀವು ಪಾಲ್ ಮಾಡಬೇಕು ಅಂತ ಹೇಳಿದಾಗ 45% ಅದು ಸರ್ಕಾರದ ಪಾಲಾಗಬೇಕಂತೆ. ಇದು ಯಾವ ಸೀಮೆ ನ್ಯಾಯ ರೀ? ಮೊದಲೇ ತೆರಿಗೆ ಕಟ್ತೀವಿ, ಎಲ್ಲದಕ್ಕೂ ತೆರಿಗೆ ಕಟ್ಟಿ ಹೈರಾಣಾಗಿದ್ದಾರೆ. ಅಂಥದ್ರಲ್ಲಿ ಸರ್ಕಾರ ಮತ್ತೆ ಕಣ್ಣು ಹಾಕ್ತಾ ಇದೆ ಅಂತ ಹೇಳಿದರೆ ಇದು ಯಾವ ಸೀಮೆ ನ್ಯಾಯ? ಇವ್ರು ನಮ್ಮ ದಾಯಾದಿಗಳ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲ್ ಕೊಡಬೇಕು, ಅಲ್ಲೇ ಜಗಳಗಳಾಗ್ತಾ ಇರ್ತವೆ. ಅಯ್ಯೋ ಪಾಲಾಗ್ಬಿಡ್ತೀರಿ, ನಮ್ಮ ಮನೇಲಿ ಜಾಸ್ತಿ ಜನ ಹಿಂಗಿರುವಾಗ ಅದರಲ್ಲೇ ಪಾಲಾಗ್ತಾ ಇದೆ ಅಂತ ಹೇಳುವಾಗ ಅದರಲ್ಲಿ ಸರ್ಕಾರ ಬೇರೆ ಕೇಳ್ತಾ ಇದೆ ಅಂತ ಹೇಳಿದ್ರೆ ಎಂಥ ದೈನೇಸಿ ಸ್ಥಿತಿಗೆ ನಮ್ಮ ಸರ್ಕಾರ ತಂದಿದೆ, ನಮ್ಮ ಸರ್ಕಾರ ಬಂದಿದೆ. ನೀವು ಪುಕ್ಕಟೆ ಯೋಜನೆಗಳನ್ನು ಜಾರಿ ಮಾಡಿಬಿಡಿ. ಜನರ ಮನಸ್ಸಲ್ಲಿ ಬಂದಂಥ ಭಾವನೆ ಏನು ಗೊತ್ತೇನೋ, ಇದು ಸುಮ್ಮನೆ ಏನೋ ಉತ್ಪ್ರೇಕ್ಷೆ ಮಾಡ್ಕೊಂಡು ಹೇಳ್ತಾ ಇರುವಂಥ ವಿಚಾರ ಅಲ್ಲ. ನೀವು ಪುಕ್ಸಟೆ ಘೋಷಣೆಗಳನ್ನು ಮಾಡಿ, ಉಚಿತ ಯೋಜನೆಗಳನ್ನು ಜಾರಿಗೆ ತನ್ನಿ. ಆದರೆ ಖಜಾನೆ ಯಾವಾಗ ಖಾಲಿ ಆಗುತ್ತೋ ಆವಾಗ ನೀವು ಜನರ ಆಸ್ತಿ ಮೇಲೆ ಕಣ್ಣು ಹಾಕ್ತಿದ್ದೀರಾ. ದಿಸ್ ಇಸ್ ದ ಅಲಿಗೇಷನ್ ಆನ್ ದ ಗವರ್ಮೆಂಟ್. ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಈ ನೀತಿಯನ್ನೇನಾದರೂ ಜಾರಿಗೆ ತರಬೇಕು ಅಂತ ಹೇಳಿದರೆ, ಫಸ್ಟ್ ಐ ರಿಪೀಟ್, ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಆಸ್ತಿಯಲ್ಲಿ ಮೊದಲು 45% ಶೇರ್ ಆಗಿಬಿಡಲಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಆಸ್ತಿಯಲ್ಲಿ 45%ನ ಸರ್ಕಾರಕ್ಕೆ ಬರೆದು ಕೊಟ್ಬಿಡ್ಲಿರಿ ಮೊದಲೇ, ಆಮೇಲೆ ಈ ಕಾನೂನನ್ನು ಜಾರಿಗೆ ತನ್ನಿ. ಗೊತ್ತಾಯ್ತಲ್ಲ? ಹಿಂಗಿರುವಾಗ ಎಷ್ಟ್ರಿ ರಕ್ತ ಹಿಂಡ್ತೀರಿ? ಯಾವ ಆಧಾರ ಇಟ್ಕೊಂಡು ನೀವು ಈ ಕಾನೂನನ್ನು ಮುಂದೆ ತರಲಿಕ್ಕೆ ಹೋಗ್ತಾ ಇದ್ದೀರಿ? ವಾಟ್ ಇಸ್ ದ ಪಾಯಿಂಟ್? ಏನಾದರೂ ಅಂಶ ಇರಬೇಕಲ್ಲ, ಜನರಿಗೆ ಹೆಂಗೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕಲ್ಲ. ಸರ್ಕಾರ ಸುಖ ಸುಮ್ಮನೆ ಏನು ವಸೂಲಿ ಮಾಡ್ತೀರಾ, ಸುಲಿಗೆ ಮಾಡ್ತೀರಾ? ಜನ ದಂಗೆ ಹೇಳ್ಬೇಕಾ? ನಿಮಗೆ ಜನ ಹಾದಿ ಬೀದಿಲಿ ಉತ್ತರ ಕೊಡಬೇಕಾ, ಕೋರ್ಟಲ್ಲಿ ಕೊಡಬೇಕಾ? ಬರೀ ಇದೇ ಒಣ ಚರ್ಚೆಗೆ ಗ್ರಾಸ ಮಾಡುವಂಥ ನೀವು ಕಾನೂನು ತರಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ಇಸ್ ಇಟ್ ಫೇರ್ ಅನ್ನುವ ಪ್ರಶ್ನೆಯನ್ನು ನಿಮ್ಮ ಅಶ್ವವೇಗ ನ್ಯೂಸ್ ಕೇಳಿತ್ತು ಮತ್ತು ತಜ್ಞರ ಜೊತೆ ವಿಶೇಷ ಚರ್ಚೆಯನ್ನು ಮಾಡಿತ್ತು. ಸುಮ್ಮನೆ ಏಕಾಏಕಿ ನಾವು ಹೇಳಿಲ್ಲ. ಅದರ ಆಗು ಹೋಗುಗಳನ್ನು, ರೂಪುರೇಷೆಗಳನ್ನು, ಏನಾಗಬಹುದು, ಏನು ಪ್ರಾಬ್ಲಮ್ ಆಗುತ್ತೆ ಅನ್ನುವ ಎಲ್ಲ ವಿಚಾರವನ್ನು ಕೂಲಂಕಷವಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಟುಡಿಯೋದಲ್ಲಿ ಎಕ್ಸ್ಪರ್ಟ್ಸ್ಗಳು ಚರ್ಚೆಯನ್ನು ಮಾಡಿದರು. ಅದರ ಫಲಶ್ರುತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ದಿಸ್ ಇಸ್ ಅಶ್ವವೇಗ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ.